ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮರಗೆಣಸು ಸ್ನೇಹಿತರೆ, ನಿಮಗೆ ಗೊತ್ತು ಅಂತ ಅನ್ಕೋತೀನಿ. ಈ ಮರಗೆಣಸಿಂದ ತುಂಬ ಅಂದರೆ ತುಂಬ ಉಪಯೋಗ ಇದೆ ಸ್ನೇಹಿತರೆ. ಏನಂದರೆ ರಕ್ತದೊತ್ತಡ ನಿಯಂತ್ರಣ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ಶಕ್ತಿವರ್ಧಕ ಅಂದರೆ ಕಾರ್ಬೋಹೈಡ್ರೇಟ್ ಅಧಿಕ ಆಗಿರೋದ್ರಿಂದ ತುಂಬ ಶಕ್ತಿಯಾಗಿರುತ್ತೆ ಇದು. ಮತ್ತು ಏನು ಗೊತ್ತಾ, ಇದನ್ನು ಬೇಯಿಸ್ಕೊಂಡೇ ತಿನ್ನಬೇಕು. ಬೇಯಿಸದೆ ತಿಂದರೆ ಇದರಲ್ಲಿ ಸೈನೈಡ್ ಅಂಶ ಇರತ್ತಂತೆ. ನಿಜವಾಗ್ಲೂ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ತುಂಬ ನಮ್ಮ ಹಳ್ಳಿ ಕಡೆ ತುಂಬಾ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾನು ಉಪ್ಪಾಕಿ ಒಂದು 2-3 ವಿಷಲ್ ಬಿಟ್ಟೆ, ತುಂಬ ಚೆನ್ನಾಗಿ ಬೇಯುತ್ತೆ. ಇದನ್ನು ಹಾಗೇನೂ ತಿನ್ಬೋದು. ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ತಿನ್ನೋಣ ಅಂಥೇಳಿ ಒಗ್ಗರಣೆ ಹಾಕ್ಕೊಂಡೆ. ನಮ್ಮ ನಾದಿನಿ ಹೇಳಿದರು ಒಗ್ಗರಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಅಂಥೇಳಿ. ಹಾಗಾಗಿ ನಾನು ಮಾಮೂಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಂಚೂರು ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ತಿಂದೆ. ಇದು ನಾರಿನಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆಗೆ. ಆಮೇಲೆ ಇದು ಅತಿಯಾಗಿ ತಿಂದರೆ ಏನಾಗುತ್ತೆ ಗೊತ್ತಾ, ವಾಂತಿ ಅಥವಾ ಅಜೀರ್ಣ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅತಿಯಾಗೂ ತಿನ್ನೋಕ್ಕೆ ಹೋಗಬಾರ್ದು. ಅಂದರೆ ಅತಿಯಾಗಿ ಅಂದರೆ ಹಸಿದನ್ನು ನಾನು ಹೇಳ್ತಾ ಇದ್ದೀನಿ, ಹಸಿದನ್ನು ಅಧಿಕವಾಗಿ ತಿನ್ನೋಕ್ಕೆ ಹೋಗಬಾರ್ದು. ಇದನ್ನು ಏನಿದ್ರು ಬೇಯಿಸ್ಕೊಂಡೇ ತಿನ್ನಬೇಕು ಸ್ನೇಹಿತರೆ. ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ. ಈ ಮರಗೆಣಸು ಏನಿದೆ ಸ್ನೇಹಿತರೆ, ಇದಕ್ಕೆ ಜಾಸ್ತಿ ನೀರೇನು ಬೇಕಾಗಿಲ್ವಂತೆ. ಕಡಿಮೆ ಮಣ್ಣು ಮತ್ತು ಒಣ ಪ್ರದೇಶದಲ್ಲೂ ಇದು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಮತ್ತು ಇದನ್ನು 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ತಂದ್ರಂತೆ ಅಂತೇಳಿ ನಾನು ನಿಜವಾಗ್ಲೂ ಇದನ್ನೆಲ್ಲ ನಾನು ಸ್ವಲ್ಪ ಸ್ಟಡಿ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೇಳೋಕ್ಕಾಗಲ್ಲ ಅಲ್ವಾ. ನಾನು ಹೇಳಿದ್ನಲ್ವ, ಇದನ್ನು ಜೀರ್ಣಕ್ರಿಯೆ ಆಗಿರ್ಬೋದು, ಇದರಲ್ಲಿ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ. ಮತ್ತು ಇದನ್ನು ನಾನು ಊರಿಂದ ತೊಗೊಂಡು ಬಂದಿದ್ದೆ. ನಮ್ಮ ರಿಲೇಷನ್ ಮನೆಗೆ ಹೋಗಿದ್ನಲ್ವ, ರಿಲೇಷನ್ ಮನೆಗೆ ಹೋದಾಗ ಅವ್ರು ಕೊಟ್ಟರು ಅಂಥೇಳಿ ತೊಗೊಂಡು ಬಂದಿದ್ದೆ. ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದಿದ್ರು ನಮ್ಮ ನಾದಿನಿ ಅಂತ ಹೇಳಿದ್ನಲ್ವ. ಹಾಗಾಗಿ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಮೇಲೆ ಉದುರಿಸ್ಕೊಂಡು ತಿನ್ನೋಣ ಚೆನ್ನಾಗಿರತ್ತೆ ಅಂಥೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮನೆಯವ್ರು ಅದೇ ಅಂತ ಇದ್ರು, ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿ ಟೇಸ್ಟು ಸೂಪರಾಗಿತ್ತು ಸ್ನೇಹಿತರೆ. ಮತ್ತು ಇದನ್ನು ಬೇಯಿಸ್ಕೊಂಡೇ ತಿನ್ನಬೇಕು ಅಂತ ಹೇಳಿದ್ನಲ್ವ. ಇದರಲ್ಲಿ ಚಟ್ನಿನೂ ಮಾಡ್ತಾರಂತೆ. ಹೆಂಗೆ ಮಾಡ್ತಾರೆ ಅಂದರೆ, ಮಾಮೂಲಿ ನೀವು ಏನು ಬೇಯಿಸ್ಬಿಟ್ಟು ಚಟ್ನಿ ಮಾಡಬೇಕಾಗತ್ತೆ. ಹಸಿದು ಹೇಳಿದ್ನಲ್ಲ, ಹಸಿ ತಿನ್ನೋಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು. ಹಸಿದು ಬೇಯಿಸ್ಕೊಂಡೇ ತಿನ್ನಬೇಕಾಗತ್ತೆ ಇದನ್ನು. ಮತ್ತು ನಾನು ಈ ಥರ ಸಾಸಿವೆ ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಆಲೂಗೆಡ್ಡೆ ಪಲ್ಯ ಮಾಡಿದ್ನಲ್ವ, ಸೇಮ್ ಅದೇ ಥರ ನಾನು ಮಾಡಿಕೊಂಡೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಊರಿಂದ ಇದನ್ನು ಸಿಕ್ಕರೆ ನಾನು ಹೇಳ್ತೀನಲ್ವ, ಯಾವ ಕಾರಣಕ್ಕೂ ಬಿಡಬೇಡಿ. ತುಂಬ ಹೆಲ್ದಿ ಫುಡ್ಡು. ಮತ್ತು ಏನು ಗೊತ್ತಾ, ಇದನ್ನು ತಿಂದರೆ ಬೇಗ ಹಸಿವೆ ಆಗೋದಿಲ್ಲ. ನಾನು ಅವತ್ತು ತಿನ್ನಲ್ವ, ಮಧ್ಯಾಹ್ನ ಟೈಮ್ ನಾವು ಮಾಡ್ಕೊಂಡು ತಿಂದ್ವಿ. ಹಾಗಾಗಿ ನಮಗೆ ಹಸಿವು ಅನ್ನೋದೇ ಆಗಲಿಲ್ಲ ಸ್ನೇಹಿತರೆ. ತುಂಬ ಹೊಟ್ಟೆ ದಿಂಡಗಿತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಮತ್ತು ಇದು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಅಂದರೆ ಸಿಗತ್ತಂತೆ ಕರ್ನಾಟಕ ಕರಾವಳಿ ಭಾಗ, ಆಮೇಲೆ ಕೇರಳ ಈ ಕಡೆ ಎಲ್ಲ ಜಾಸ್ತಿ ಬೆಳೀತಾರೆ ಅಂತ ಹೇಳ್ತಾರೆ. ಮತ್ತೇನು ಗೊತ್ತಾ ಸ್ನೇಹಿತರೆ, ನಾನಿದನ್ನು ಯಾವಾಗಲೂ ಮಾಡಿಲ್ಲ, ಇದೇ ಫಸ್ಟು ನಾನು ಇದನ್ನು ಮಾಡಿದ್ದು. ನಮ್ಮ ನಾದಿನಿ ಯಾವಾಗಲೂ ಯೂಸ್ ಮಾಡ್ತಾರೆ. ಅವ್ರು ಬೆಳೀತಾರೆ ಅವ್ರ ಜಮೀನಲ್ಲಿ. ಹಾಗಾಗಿ ಅವ್ರ ಊರಿಂದ ತರ್ತಾರಲ್ವ, ಹಾಗಾಗಿ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ನನಗೆ ಇದು ಸಿಗೋದು ಅಪರೂಪ. ಬಟ್ ರೋಡ್ ಸೈಡಲ್ಲೆಲ್ಲ ಇರುತ್ತೆ, ಬಟ್ ನಾನು ಯಾವಾಗಲೂ ತೊಗೊಂಡಿಲ್ಲ ಸ್ನೇಹಿತರೆ. ಇದೇ ಫಸ್ಟು. ಅದು ಊರಿಂದ ಯಾರೋ ಕೊಟ್ಟರು ಅಂಥೇಳಿ ನಾನು ತೊಗೊಂಡು ಬಂದಿದ್ದು. ನೋಡ್ಬೋದು ಎಷ್ಟು ಚೆನ್ನಾಗೇ ಪಲ್ಯ ರೆಡಿಯಾಗಿದೆ. ನಾನು ಇದಕ್ಕೆ ಯಾವುದೇ ರೀತಿ ಪುಡಿ ಆಗಲಿ, ಅಂದರೆ ಅಚ್ಕಾರದ ಪುಡಿ ಆಗಿರ್ಬೋದು, ಪೆಪ್ಪರು ನಾನು ಏನೂ ಯೂಸ್ ಮಾಡಿಲ್ಲ. ಸುಮ್ಮನೆ ತುಂಬ ಚೆನ್ನಾಗೇ 3 ವಿಷಲ್ ಬಿಟ್ಟಿದೆ, ಚೆನ್ನಾಗಿ ಬೆಂದೋಗಿತ್ತು. ಎಷ್ಟು ಸ್ಮೂತಾಗಿ ಬೆಂದಿತ್ತು ಅಂದರೆ ಬಾಯಿಲಿಟ್ರೆ ಹಾಗೆ ಕರಗುತ್ತೆ, ಆ ಥರ ಬೇಯಿಸ್ಬಿಟ್ಟಿದೆ ಚೆನ್ನಾಗೆ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನಾನು ಹೇಳಿದ್ನಲ್ವ, ಇದು ಸಿಕ್ಕಿದ್ರೆ ಯಾವ ಕಾರಣಕ್ಕೂ ಬಿಡಬೇಡಿ, ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ. ಮತ್ತು ಅದರಲ್ಲೂ ಗಂಡು ಮಕ್ಕಳಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.